ನಮಸ್ಕಾರ ರೀ ಸ್ವಾಮೀಜಿ. ನಮಸ್ಕಾರ. ನಮ್ದು ಹಿಂದೂ ದೇವಸ್ಥಾನದ್ದು ಏನ್ ಹೇಳಿದ್ರಿ ಮಸ್ಟ್ ಅಲ್ಲ ಅಂತ ಹೇಳಿದ್ರಿ. ಅದು ನಾನು ತುಂಬಾ ವಿರೋಧ ಮಾಡ್ತೀನಿ. ಯಾಕಂದ್ರೆ ಅದರ ಮತ ಏನ್ ಹೇಳುತ್ತೆ, ಶುಕ್ರವಾರ ಮಸೀದಿಗೆ ಬರಲೇಬೇಕು. ಇನ್ನೊಂದು ಮತ ಏನ್ ಹೇಳುತ್ತೆ, ಚರ್ಚಿಗೆ ಭಾನುವಾರ ಬರಲೇಬೇಕು, ನೀವು ಮಸ್ಟ್ ಇಷ್ಟು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೇಳ್ತೀರಾ. ನೀವೇನ್ ಹೇಳ್ತಿದ್ದೀರಾ, ಹಿಂದೂಗಳಿಗೆ ದೇವಸ್ಥಾನ ಮಸ್ಟ್ ಅಲ್ಲ, ಪೂಜೆ ಮಸ್ಟ್ ಅಲ್ಲ, ಆಮೇಲೆ ಏನು ಯೋಗ ಯಜ್ಞ ಮಸ್ಟ್ ಅಲ್ಲ ಅಂತ ಹೇಳ್ತೀರಾ. ಹಂಗಿರುವಾಗ ನಮ್ದು ಮುಜರಾಯಿ ಇಲಾಖೆಯಿಂದ ದುಡ್ಡು ಮಸ್ಟ್ ಅಲ್ಲ, ನೀವು ಯಾರು ಮುಟ್ಟಬಾರದು ಅನ್ನೋದನ್ನು ಹೇಳ್ಬೇಕಲ್ಲ ಗುರುಗಳೇ. ಮಸ್ಟ್ ಅಲ್ಲ ಅಂತ ನಾನು ಹೇಳಿದ್ದು, ಇದೆಲ್ಲ ಕೆಳಗಿನ ಹಂತಗಳು. ಹೋಗ್ತಾ 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 ನಾವು 100% ಕಾಪಾಡಿಕೊಳ್ಳಬೇಕಾದ ತತ್ವ ಶ್ರದ್ಧೆ ಮತ್ತು ಗುರುವಿನ ಮಾರ್ಗದರ್ಶನ ಮತ್ತು ಎಲ್ಲ ಒಟ್ಟಾಗೋದಕ್ಕೆ ಒಟ್ಟಿಗೆ ಕೂತ್ಕೊಂಡು ಪೂಜೆನೇ ಮಾಡ್ಬೇಕಂತೇನಿಲ್ಲ. ಅದು ಹಿಂದೂಗಳು ಅದು ಒಪ್ಕೊಳ್ಳೋದು ಬಹಳ ಕಷ್ಟ. ನಾನು ರಾಮ ಪೂಜೆ ಮಾಡ್ತೀನಿ, ನೀವು ದೇವಿ ಪೂಜೆ ಮಾಡ್ತೀರಿ, ಅವರು ಶಿವನ ಪೂಜೆ ಮಾಡ್ತಾರೆ, ಇವರು ವೀರಭದ್ರನ ಪೂಜೆ ಮಾಡ್ತಾರೆ, ಎಲ್ಲ ಒಟ್ಟಿಗೆ ಸೇರಿದ್ವಿ. ಯಾರು ಪೂಜೆ ಮಾಡೋಣ, ಯಾವ ಮಂತ್ರ ಹೇಳೋಣ, ಯಾವ ಭಜನೆ ಮಾಡೋಣ, ಎಲ್ಲಿ ಸಾಧ್ಯವಾಗುತ್ತದು? ಆದ್ದರಿಂದ ನನ್ನದೇ ಆದ ಒಂದು ಸಲಹೆ ಇದೆ. ನೀವು ಎಲ್ಲ ಒಟ್ಟಿಗೆ ಅವರು ಇವರೆಲ್ಲ ಅವ್ರು ಬೇರೆ ಅನ್ಯ ಧರ್ಮೀಯರು ಮಾಡೋ ಹಾಗೆ ನೀವು ಒಟ್ಟಿಗೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಿಗೆ ಕೂತು ಊಟ ಮಾಡಿ. ಆ ಊಟದ ಟೈಮ್ನಲ್ಲಿ ಒಂದು 10 ನಿಮಿಷ ಎಲ್ಲ ಕೂತ್ಕೊಂಡು ಒಳಗಡೆ ನಿಮ್ಮ ದೇವರನ್ನು ನೀವು ಧ್ಯಾನಿಸಿ, ಕಣ್ಮುಚ್ಕೊಂಡು ನೀವು ವೀರಭದ್ರನನ್ನು, ಹನುಮಂತನನ್ನು, ಬುದ್ಧನನ್ನು, ರಾಮನನ್ನು, ಕೃಷ್ಣನನ್ನು, ಶಿವನನ್ನು, ದೇವಿಯನ್ನು ನಿಮಗೆ ಬೇಕಾದ ಆಕೃತಿಯನ್ನು ತಗೊಂಡು ಒಂದು 10 ನಿಮಿಷ ಒಳಗಡೆ ಧ್ಯಾನಿಸಿ. ಆಮೇಲೆ ಬೇಕಾದ್ರೆ ಎಲ್ಲರಿಗೂ ಒಪ್ಪಿಗೆ ಇದ್ರೆ ಒಂದು 24 ಸಲ ಓಂಕಾರ ಹೇಳಿ ಎಲ್ಲ ರುಚಿಯಾಗಿ ಊಟ ಮಾಡಿ. ಊಟ ಚೆನ್ನಾಗಿದ್ರೆ ಮನಸ್ಸು ಬಹಳ ಖುಷಿಯಾಗುತ್ತೆ. ಯಾವಾಗಲೂ ಹೃದಯ ತಂಪಾಗಬೇಕು ಅಂದ್ರೆ ಹೊಟ್ಟೆ ಗುರಿ ಇಡಬೇಕು. ಎಲ್ಲ ಖುಷಿ ಆಗ್ತಾರೆ. ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸ ಹಂಚಿಕೊಂಡು ಒಂದು ಅರ್ಧ ಗಂಟೆ ಒಟ್ಟಿಗೆ ಎಲ್ಲ ಅಲ್ಲಿರಿ. ಬೇಕಾದಷ್ಟು ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಬೆಳೆಯುತ್ತೆ. ನಾವೆಲ್ಲ ಒಂದಾಗಿ ಬದುಕಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಸ್ವಾಮಿ ಶರಣಂ ಗುರುಗಳೇ. ನನ್ನ ಪ್ರಶ್ನೆ, ಈಗ ಆಲ್ಫಾಜಿನ್ ಬಗ್ಗೆ ಎಲ್ಲ ಹೇಳ್ತಿದ್ರು, ಅದೆಲ್ಲ ಬಿಟ್ಟು ಒಂದೇನಂದ್ರೆ ನಮ್ದು ಭರತ ವರ್ಷ ಅಂತೇನಿದೆ, ನಮ್ಮ ಭಾರತದ ಒಂದು ಸಂಸ್ಕೃತಿ ಆಧಾರದ ಮೇಲೆ ಭರತ ವರ್ಷ ಅಂತಿತ್ತು. ಅದು ಖಂಡಗಳಾಗಿ ವಿಂಗಡಣೆ ಆಯ್ತು, ಎಲ್ಲ ಆಯ್ತು. ಇಲ್ಲಿ ಅಂತ ಒಂದು ಸನಾತನ ಧರ್ಮದಲ್ಲಿ ಒಂದು ವೈವಿಧ್ಯ ಇರುವಂತ ಎಜುಕೇಶನ್ ಸಿಸ್ಟಮ್ ನಮಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ಲಾರ್ಡ್ ಮೆಕಾಲೆ ಅವರ ಎಜುಕೇಶನ್ ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ರಿಂದ ನಮ್ಮ ಗುರುಕುಲ ವ್ಯವಸ್ಥೆಯಲ್ಲಿದ್ದಂತ ವಿದ್ಯಾಭ್ಯಾಸಗಳು ನಮಗೆ ಸಿಗ್ತಾ ಇಲ್ಲ. ಇವತ್ತು ಹೌದು, ಸರ್ಕಾರದಿಂದ ನಮ್ಗೆ ಅದು ಸಿಗಲ್ಲ. ಸ್ವಇಚ್ಛೆಯಿಂದ ನಾವು ನಮ್ಮ ಮಕ್ಕಳಿಗೆ ಆ ವಿದ್ಯಾವ್ಯವಸ್ಥೆಯನ್ನ ಕೊಡಬೇಕಾದ್ರೆ ಅದಕ್ಕೆ ಆ ಒಂದು ಸ್ವಇಚ್ಛೆಯನ್ನ ಮೂಡಿಸುವಂತ ಕೆಲಸಗಳನ್ನ ಧಾರ್ಮಿಕ ಕೇಂದ್ರಗಳು ಮತ್ತೆ ಈ ಆಶ್ರಮ ಇದೆ, ಇದು ಯಾಕೆ ಮೂಡಿಸುವಂತ ಪ್ರಯತ್ನ ಮಾಡ್ತಿಲ್ಲ? ಬೇಕಾದಷ್ಟು ಮಾಡಿ ಆಗಿದೆ. ರಾಮಕೃಷ್ಣಾಶ್ರಮದ ಪುಸ್ತಕಗಳಲ್ಲಿ ಈಗಿನ ಶಿಕ್ಷಣದ ವ್ಯವಸ್ಥೆಯ ಕುಂದುಕೊರತೆಗಳನ್ನ, ಮತ್ತೆ ನಾನೇ ಯೂಟ್ಯೂಬ್ನಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಹೇಗಿರಬೇಕು, FM ರೇಡಿಯೋದಲ್ಲಿ 10 ಸ್ಪೀಚ್ಗಳು ಮಾಡಿ 2007ರಲ್ಲೇ ಯೂಟ್ಯೂಬ್ ಹಾಕಿದೆ. ಯಾರು ಓದಲ್ಲ, ಅಂತಹದ್ದನ್ನು ಯಾರು ನೋಡಲ್ಲ. ಒಳ್ಳೆಯದನ್ನ ನೋಡಬಾರ್ದನ್ನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ಒಂದು ಮನೆ 3 ಬಾಗಿಲು 10 ಸಲ ನೋಡ್ತಾರೆ. ಗೌರಿ ಮದುವೆ ಇದೇನೋ ಅದನ್ನೊಂದು 20 ಸಲ ನೋಡ್ತಾರೆ. 2006ರಲ್ಲೋ 7ರಲ್ಲೋ ಹಾಕಿದ್ದೀನಿ. ತಾಯಿ ಗರ್ಭ ಧರಿಸಿದ ದಿವಸದಿಂದ ಮಗು SLCಗೆ ಬರುವವರೆಗೆ ಯಾವ ಹಂತದಲ್ಲಿ ಮಗುವಿಗೆ ಏನು ಶಿಕ್ಷಣ ಕೊಡಬೇಕು, ಮಕ್ಕಳು ಮನೆಯಲ್ಲಿದ್ದರೆ ತಂದೆ ತಾಯಿಯಂದ್ರೆ ಏನ್ ಮಾತಾಡಬೇಕು, ಏನ್ ಮಾತಾಡಬಾರದು, ಮೇಷ್ಟ್ರುಗಳು ಕ್ಲಾಸ್ ರೂಮ್ನಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಸಿಲೆಬಸ್ 4ನೇ ಕ್ಲಾಸ್ವರೆಗೆ ಹೇಗಿರಬೇಕು, 7ನೇ ಕ್ಲಾಸ್ವರೆಗೆ ಹೇಗಿರಬೇಕು, ಅಲ್ಲಿಂದ 10ನೇ ಕ್ಲಾಸ್ವರೆಗೆ ಹೇಗಿರಬೇಕು. 2007ರಲ್ಲೇ ಮಾಡಿದೆ ನಾನು ಇದನ್ನ. ಈಗಲೂ ಇದೆ. ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತಲೂ, ವಿದ್ಯಾರ್ಥಿಗಳ ಶಿಕ್ಷಣ ಹೇಗಿರಬೇಕು ಅಂತಲೂ ಅದಿದೆ. ಅದರ ಜೊತೆಗೇನೆ ಬೇಕಾದಷ್ಟು ರಾಮಕೃಷ್ಣಾಶ್ರಮಗಳು, ಚಿನ್ಮಯ ಮಿಷನ್ ಇತ್ಯಾದಿಗಳು ಭಾನುವಾರ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡುವುದಕ್ಕಾಗಿ ವಿವೇಕಾನಂದ ಬಾಲಕ ಸಂಘ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿದ್ರೆ ಈ ಏಕಾಗ್ರತೆ ಮತ್ತು ಭಗವದ್ಗೀತೆ ಅಂದ್ರೆ ಏನು, ಸನಾತನ ಧರ್ಮ ಅಂದ್ರೆ ಏನು, ನಮ್ಮ ದೇಶ ಎಷ್ಟು ಗ್ರೇಟ್, ನಮ್ಮ ಧರ್ಮ ಎಷ್ಟು ಗ್ರೇಟ್, ಅದರ ಬಗ್ಗೆ ಅಭಿಮಾನ ಹೇಗೆ ಇಟ್ಕೋಬೇಕು, ಅಭಿಮಾನ ದುರಭಿಮಾನಗಳಿಗಿರ್ತಕ್ಕಂಥ ಡಿಫರೆನ್ಸ್ ಏನು, ಅಭಿಮಾನ ಶೂನ್ಯತೆ ಯಾಕೆ ಇರಬಾರದು, ಇದೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಕ್ರಿಶ್ಚಿಯನ್ಸ್ ಅವ್ರಿಗಾಗ್ಲಿ ಅವ್ರದೇ ಆದ
ಇದು ಮದ್ರಾಸಗಳಾಗ್ಲಿ ಅಥವಾ ಚರ್ಚ್ ಆಗ್ಲಿ ಕ್ಯಾಲೆಂಡರ್ಗಳಾಗ್ಲಿ ಎಲ್ಲ ಇದೆ. ಅದೇ ತರ ನಮ್ಮ ಹಿಂದೂ ಪ್ರಕಾರ ಪಂಚಾಂಗಗಳಿದಾವೆ. ಆ ಪಂಚಾಂಗದ್ದು ನಮ್ದು ಬ್ಲಾಕ್ ಲೆಟರ್ಸ್ ಅಲ್ಲಿ ನಾವು ಬರೆದಾಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಹೆಸರಂತ ಅಳವಡಿಸ್ಕೊಂಡು ಹೋದಾಗ ನೆಕ್ಸ್ಟ್ ಬರೋ ಮಕ್ಕಳಿಗೆ ಓಕೆ ನಾನು ಇಂಥ ವರ್ಷದಲ್ಲಿ ಹುಟ್ಟಿರೋದು, ಡೇಟ್ ಅಲ್ಲ, ಡೇಟ್ ನಂಬರ್ಗಳಲ್ಲ, ವರ್ಷದ ಹೆಸರು, ಅದು ಹಿಂದೂ ವರ್ಷ, ಅದು ಆಡ್ ಆಗ್ತಾ ಹೋಗುತ್ತೆ. ಆವಾಗ ಚಿಕ್ಕ ವಯಸ್ಸಿಂದನೂ ಮಕ್ಕಳಿಗೆ ಆಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಿಚಾರನು. ಅಂಡ್ ಅವ್ರ ಕ್ವೆಶನ್ ನಿಮ್ ಕ್ವೆಶನ್ ಇನ್ನ ಸ್ವಲ್ಪ ಸುದೀರ್ಘವಾಗಿ ಕೇಳ್ತೀನಿ. ಇವಾಗ ಮದ್ರಾಸದಲ್ಲಿ ಅವರು ಪಾಸ್ ಮಾಡ್ಕೊಂತ, ನೀವು ಪಾಸಿಂಗ್ ಬಗ್ಗೆ ಹೇಳಿದ್ರಿ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಂತ. ನಮ್ಗೆ ಹಿಂದೂಗಳಿಗೆ ನಮ್ಗೆ ಗುರುಕುಲ ಪದ್ಧತಿ ತಗೊಂಡಾಗ ನೀವ್ ಹೇಳಿದಾಗ 1 ವರ್ಷ ದೇಹಕ್ಕೆ, ಇನ್ನೊಂದು ವರ್ಷ ಬುದ್ಧಿ ಚುರುಕಾಗಕ್ಕೆ, ಇನ್ನೊಂದು ವರ್ಷ ದೇಹಕ್ಕೆ, ಮತ್ತೆ ಎಲ್ಲಾ ಚತುರಂಗಗಳಲ್ಲೂ ಎಲ್ಲಾ ತರದ್ರಲ್ಲೂ ಇದು ಪಾಠಗಳು ಕಲ್ಸ್ಕೊಡ್ತಾ ಇದ್ರು. ಆದ್ರೆ ಇವಾಗ ಆರ್ಟಿಕಲ್ 13 or 31A ಪ್ರಕಾರ ಅದು ಹಿಂದೂಗಳಿಗೆ ಸೀಮಿತ ಇಲ್ಲ. ನಮ್ಮ ಧರ್ಮ ಪ್ರಚಾರ ಮಾಡಬಾರ್ದು ಅಥವಾ ನಮ್ಮ ಧರ್ಮ ಗ್ರಂಥಗಳ ಪ್ರಕಾರ ಯೂನಿವರ್ಸಿಟಿಗಳು ಓಪನ್ ಮಾಡಬಾರ್ದು ಅಂತ ನಿಬಂಧಗಳಿದಾವೆ. ಆ ತರ ಒಂದು ಇದು ಧರ್ಮಕ್ಕೆ ಒಂದು ತರ, ಇನ್ನೊಂದು ಧರ್ಮಕ್ಕೆ ಇನ್ನೊಂದು ತರ, ಈ ತರ ಡಿವೈಡ್ ಮಾಡಿದಾಗ ಅದ್ರದ್ದು ಎದ್ದು ಕುತ್ಕೊಂಡು ಮಾತಾಡ್ಲೇಬೇಕಾಗಿರೋ ಪರಿಸ್ಥಿತಿ ಬರ್ಬೇಕಾಗಲ್ವಾ ಗುರುಗಳೇ? ಆವಾಗ್ಲೇ ಮುಂದಕ್ಕೆ ಹೋಗೋದಲ್ವಾ? ಆ ರೀತಿ ನಾನಂತೂ ಮಾಡಿಲ್ಲ. ಮಾಡಿದವರು ಆವಾಗಲೇ ಉತ್ತರ ಕೊಟ್ಟೆ. ಮಾಡಿದವರು ಪ್ರಜ್ಞಾವಂತರಲ್ಲ. ನಾನು ಹೇಳೋದೇನು ಗೊತ್ತಾ, ಪ್ರತಿಯೊಬ್ಬರಿಗೂ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಅವರು ಏನೇನು ಮಾಡೋದಕ್ಕೆ ಸಾಧ್ಯವೋ ಅದರಿಂದ ಅವ್ರಿಗೆ ಒಳ್ಳೇದಾಗೋದಾದ್ರೆ ಅದನ್ನು ಮಾಡುವ ಸ್ವಾತಂತ್ರ್ಯ ಕೊಡಬೇಕು. ಹಿಂದೂಗಳು ತಮಗನ್ಸಿದ ಪ್ರಕಾರ ಎಜುಕೇಶನ್ ಕೊಟ್ಕೊಳ್ಳಿ, ಮತ್ತೊಬ್ಬರು ತಮಗನ್ಸಿದ ಪ್ರಕಾರ ಎಜುಕೇಶನ್ ಕೊಟ್ಕೊಳ್ಳಿ, ಮಗದೊಬ್ಬರು ತಮಗನ್ಸಿದ ಪ್ರಕಾರ ಎಜುಕೇಶನ್ ಕೊಟ್ಕೊಳ್ಳಿ. ಆದರೆ ಆ ಕಂಟೆಂಟ್ ನೋಡಿ, ಈ ಕಂಟೆಂಟ್ನಲ್ಲಿ ವಿಶಾಲ ಬುದ್ಧಿ, ಶಾರೀರಿಕವಾದಂತಹ ಬೆಳವಣಿಗೆ, ಬುದ್ಧಿ ಬೆಳೆಯೋದಕ್ಕೆ ಏನ್ ಬೇಕೋ ಅದು, ನೈತಿಕ ಪ್ರಜ್ಞೆ ಮತ್ತು ಧ್ಯಾನ ಮಾಡುವ ಸಾಮರ್ಥ್ಯ, ಇದನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಕುತೂಹಲ ಬರುವಂತೆ ಮಾಡ್ತಿದ್ದಾರೆ. ಸದ್ಗುಣಗಳನ್ನ, ಸಾಮರ್ಥ್ಯಗಳನ್ನ ಬೆಳೆಸೋದಕ್ಕೆ ಪ್ರೇರಣೆಗಳನ್ನೇ ಕೊಡ್ತಾ ಇದ್ದಾರೆ. ಅಂತಿದೆಯಾ? ಯಾರು ಏನ್ ಎಜುಕೇಶನ್ ಸಿಸ್ಟಮ್ ಬೇಕಾದ್ರೂ ಮಾಡಲಿ, ಏನ್ ತಪ್ಪಿದೆ? ನಮಸ್ತೆ ಸ್ವಾಮೀಜಿ. ನೀವು ಹೇಳಿದ್ರೆ ಹಿಂದೂ ಮೈಲ್ಡ್ ಅಂತ. ಮೈಲ್ಡ್ ಇರೋ ಕಾರಣದಿಂದಲೇ ಬಾಂಗ್ಲಾದೇಶದಲ್ಲಿ 28% ಇದ್ದ ಹಿಂದೂಗಳು 7 to 8% ಬಂದಿದ್ದಾರೆ. ಸೊ ಮೊನ್ನೆ 18th ಡಿಸೆಂಬರ್ಗೆ ದೀಪು ಚಂದ್ರದಾಸ್ ಅವ್ರನ್ನ ರಸ್ತೆಯಲ್ಲಿ ಹೊಡೆದು ನೇಣಾಕಿ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ. ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ. ಹ್ಯೂಮನ್ ರೈಟ್ಸ್ ಆಗಲಿ, ಸೆಕ್ಯುಲರಿಸಮ್ ಅನ್ನೋರಾಗ್ಲಿ, ಒಬ್ಬರೇ ಒಬ್ರು ಪವನ್ ಕಲ್ಯಾಣ್ ಡಿಪ್ಯೂಟಿ ಸಿಎಂ ಅವ್ರು ಮಾತ್ರ ರೈಸ್ ಮಾಡಿದ್ರು. ಮತ್ತೆ ನಿಮ್ಗೆ ಕೇಳಿದಾಗ ನಿಮ್ ಪ್ರತಿಕ್ರಿಯೆನೂ ಮೈಲ್ಡ್ ಆಗಿತ್ತು ಅನಿಸ್ತಾ ಇದೆ ನನಗೆ. ಇದನ್ನ ನೀವು ಹೇಳಿದ್ರೆ ನಾವು ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಆಗ್ಬೇಕಂತ. ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಆದ್ರೂ ಅದು ಸಾಲ. ನಮ್ಗೆ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕು, ಒಂದು ಶಕ್ತಿ ಬೇಕಾಗದ ಪರಿಸ್ಥಿತಿ ಇವಾಗ ಬಂದಿದೆ. ಮತ್ತು ಆಡಳಿತ ನೀವು ಹೇಳ್ದಂಗೆ ಸಿಸ್ಟಮ್ ಸರಿ ಇಲ್ಲ. ಇದ್ರ ಬಗ್ಗೆ ನೀವು ಹೆಂಗೆ ಪ್ರತಿಕ್ರಿಯಿಸ್ತೀರ? ಯಾವಾಗಲೂ ನೋಡಿ, ಸೆಲ್ಫ್ ರಿಲಿಯನ್ಸ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್. ಸರ್ಕಾರ ಆಸ್ಪತ್ರೆಗಳನ್ನು ಕಟ್ಟಬೇಕು, ಆದ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಪ್ರಜ್ಞೆ ಬೇಡವೆ? ಆರೋಗ್ಯ ಕೆಡದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಗಿಲ್ವೇ? ಸರ್ಕಾರ ಮಾಡಿದ ಆಸ್ಪತ್ರೆ, ನನ್ನ ಆರೋಗ್ಯ ಎಷ್ಟು ಬೇಕಾದ್ರೂ ಹಾಳು ಮಾಡ್ಕೊಳ್ಳ. ಸರ್ಕಾರ ಒಳ್ಳೊಳ್ಳೆ ಶಾಲೆಗಳನ್ನು ಮಾಡಿದೆ, ಓಕೆ, ಸರ್ಕಾರ ಒಳ್ಳೆ ಶಾಲೆ ಮಾಡಿದೆ ಅಂತ ನಾನು ಎಷ್ಟು ಬೇಕಾದ್ರೂ ನನ್ನ ಸ್ಟಡೀಸ್ ಹಾಳು ಮಾಡ್ಕೊಳ್ಳ. ಹಾಗೇನೆ ಒಂದು ಸರ್ಕಾರದಲ್ಲಿ ಮೈಲ್ಡ್ ಆದವರಿಗೆ ಪ್ರೊಟೆಕ್ಷನ್ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಸರ್ಕಾರ ಎಲ್ಲಾ ಕಾಲದಲ್ಲೂ 24 hours ಪ್ರತಿಯೊಬ್ಬರಿಗೂ ಅವ್ರಿಗೆ ಬೇಕಾಗಿರೋ ಡಿಫೆನ್ಸ್ ಕೊಡೋದಕ್ಕೆ ಯಾವ ಸರ್ಕಾರಕ್ಕೂ ಎಲ್ಲೂ ಆಗೋದಿಲ್ಲ. ನನಗೊಂದು ದೇವರು ಬುದ್ಧಿ ಕೊಟ್ಟಿದ್ದಾನೆ, ನನಗೊಂದು ಶರೀರ ಕೊಟ್ಟಿದ್ದಾನೆ, ನನಗೊಂದು ಫ್ಯಾಮಿಲಿ ಕೊಟ್ಟಿದ್ದಾನೆ, ನನಗೊಂದು ಕಮ್ಯುನಿಟಿ ಕೊಟ್ಟಿದ್ದಾನೆ. ನನ್ನನ್ನೇ ನಾನು ಡಿಫೆಂಡ್ ಮಾಡ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರ್ಕೊಳ್ಳೋಣ, ನಮ್ಮ ಕಮ್ಯುನಿಟಿ ಜೊತೆ ಸೇರ್ಕೊಳ್ಳೋಣ. ಯಾವಾಗಲೂ ಸರ್ಕಾರ ಅನ್ನುವಂಥದ್ದು ಎಲ್ಲಾ ಕಾಲಕ್ಕೂ ಎಲ್ಲಾ ರೀತಿಯಲ್ಲೂ ಡಿಪೆಂಡಬಲ್ ಅಲ್ಲ.